ಉತ್ತರ ಕೊರಿಯಾದ ಹೆಸರನ್ನ ಕೇಳಿದಾಗ ಎಲ್ಲರ ಮನಸ್ಸಲ್ಲೂ ಒಂದೇ ಒಂದು ರೂಪ ಕಣ್ಣಿಗೆ ಕಟ್ಟುತ್ತದೆ. ಆ ರೂಪವೇ ಕಿಮ್ ಜಾಂಗ್ ಉನ್. ಹುಚ್ಚುತನಕ್ಕೆ ಹೆಸರಾದ ವ್ಯಕ್ತಿ. ವಿಶ್ವದ ಅತ್ಯಂತ ಶಕ್ತಿಶಾಲಿ ದೇಶಗಳು ಸಹ ಅವನನ್ನ ಎದುರಿಸಲು 10 ಬಾರಿ ಯೋಚಿಸುತ್ತವೆ. ಇದಕ್ಕೆ ಕಾರಣ ಅವನ ಕ್ಷಿಪಣಿಗಳಲ್ಲ, ಅವನ ಸ್ವಭಾವ. ಅವನಲ್ಲಿರುವ ಆ ಹುಚ್ಚು ಅವನನ್ನ ಯಾವ ಮಟ್ಟಕ್ಕಾದ್ರೂ ತಳ್ಳುತ್ತೆ. ಅವನ ಬಗ್ಗೆ ತಿಳಿದುಕೊಳ್ಳುವ ಮೊದಲು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದೆಡೆ ಅದೇ ದೇಶದಲ್ಲಿ ಜನರು ಹಸಿವಿನಿಂದ ಕೊರಗುತ್ತಿದ್ದಾರೆ. ಅವರು ಇಲಿಗಳು, ಹಾವುಗಳು, ಕೀಟಗಳನ್ನ ತಿನ್ನುವಷ್ಟು ದಯನೀಯ ಸ್ಥಿತಿಯಲ್ಲಿದ್ದಾರೆ. ಒಂದೆಡೆ ರಾಜ ಆನಂದದಲ್ಲಿ ಮುಳುಗಿದ್ದಾನೆ, ಮತ್ತೊಂದೆಡೆ ಅವನ ಜನರು ತಮ್ಮ ಪ್ರಾಣವನ್ನ ರಕ್ಷಿಸಿಕೊಳ್ಳಲು ವಿಷವನ್ನ ನುಂಗುತ್ತಿದ್ದಾರೆ. ಆದ್ರೆ ಕಿಮ್ ಜಾಂಗ್ ಉನ್ಗೆ ಇವೆಲ್ಲವೂ ಗಮನಕ್ಕೆ ಬರೋದಿಲ್ಲ. ಏಕೆಂದ್ರೆ ಅವನ ದೃಷ್ಟಿಯಲ್ಲಿ ಜೀವನವೆಂದರೆ ಆನಂದ, ಐಷಾರಾಮಿ. ರಾಜ್ಯ ಮಸಿಯಲ್ಲಿ ಎಂಬ ಗಾದೆ ಅವನ ಜೀವನಕ್ಕೆ ಸರಿ ಹೋಗುತ್ತೆ. ಇದರ ಬಗ್ಗೆ ವಿವರವಾಗಿ ಹೇಳಬೇಕಾದ್ರೆ ಕಿಮ್ ಜಾಂಗ್ ಉನ್ನ 24 ಗಂಟೆಗಳು ಹೇಗೆ ಕಳೆಯುತ್ತವೆ, ಅವನ ಜೀವನ ಶೈಲಿಗಾಗಿ ಉತ್ತರ ಕೊರಿಯಾದ ಜನರ ಕೋಟ್ಯಾಂತರ ರೂಪಾಯಿಗಳು ಪ್ರತಿದಿನ ಹೇಗೆ ವ್ಯರ್ಥವಾಗ್ತವೆ ಎಂದು ಈಗ ನಿಮ್ಗೆ ತಿಳಿಸ್ತೇನೆ. ಹೌದು, ನೀವು ಸರಿಯಾಗಿಯೇ ಕೇಳಿದ್ದೀರಾ. ಒಂದೇ ದಿನದಲ್ಲಿ ಕೋಟಿಗಟ್ಟಲೆ ಹಣ ವ್ಯರ್ಥವಾಗ್ತದೆ. ಐಷಾರಾಮಿಯ ಬಗ್ಗೆ ಮಾತನಾಡುವಾಗ ನೀವು ಉತ್ತರ ಕೊರಿಯಾದ ಪ್ಲೆಜರ್ ಸ್ಕ್ವಾಡ್ ಬಗ್ಗೆ ಕೇಳಿರಬಹುದು. ಕೇಳಿರದಿದ್ದರೆ ಪರವಾಗಿಲ್ಲ, ಇಂದು ನಾವು ಅದರ ಬಗ್ಗೆಯೂ ಚರ್ಚಿಸಲಿದ್ದೇವೆ. ಕಿಮ್ ಜಾಂಗ್ ಉನ್ನ ಮುಂಜಾನೆ ಬೆಳಗಿನ ಸೂರ್ಯೋದಯದಿಂದ ಆರಂಭವಾಗೋದಿಲ್ಲ. ಯುರೋಪ್ನಿಂದ ಆಮದು ಮಾಡಿಕೊಂಡ ಐಷಾರಾಮಿ ಹಾಸಿಗೆಗಳು, ಬೆಡ್ಗಳಂತಹ ಹಲವು ಸೌಕರ್ಯಗಳೊಂದಿಗೆ ದಿನ ಆರಂಭವಾಗ್ತದೆ. ಅವನು ಮಲಗುವ ಬೆಡ್ ಕೇವಲ ಸಾಮಾನ್ಯ ಫರ್ನಿಚರ್ ಶಾಪ್ನಿಂದ ತಂದದ್ದಲ್ಲ, ಅದು ವಿಶೇಷ ಮರದಿಂದ ಬೇರೆ ದೇಶಗಳಲ್ಲಿ ತಯಾರಾದದ್ದು. ಇನ್ನು ಅದರ ಮೇಲೆ ಬಳಸುವ ಹಾಸಿಗೆಗಳು, ಬೆಡ್ಗಳಿಗೆ ಕೆಲವು $1000ಗಳಷ್ಟು ಖರ್ಚಾಗ್ತದೆ. ಅಲ್ಲಿ ಸಾಮಾನ್ಯ ಜನರು ಪ್ರತಿ ರಾತ್ರಿ ನಿದ್ದೆಗೆ ಕಷ್ಟಪಡುತ್ತಿದ್ರೆ, ಇಲ್ಲಿ ಕಿಮ್ ಮಾತ್ರ ತನ್ನ ಐಷಾರಾಮಿ ಬೆಡ್ ನಲ್ಲಿ ಅತ್ಯಂತ ಶಾಂತವಾಗಿ ಮಲಗ್ತಾನೆ. ಈ ವಿಷಯಗಳನ್ನ ಕೇಳುತ್ತಿದ್ರೆ ಇವನು ಯಾವುದೋ ಸಿನಿಮಾದಲ್ಲಿ ವಿಲನ್ ರೀತಿ ಇದ್ದಾನೆಂದು ನಿಮಗೆ ಅನಿಸಬಹುದು. ಆದ್ರೆ ಇಲ್ಲ, ಇದು ನೈಜ ಜೀವನದ ಕ್ಯಾರೆಕ್ಟರ್. ಅವನ ಹೆಸರು ಕಿಮ್ ಜಾಂಗ್ ಉನ್. ಅಲ್ಲಿ ಸಾಮಾನ್ಯ ಜನರು ಒಂದು ಸಣ್ಣ ಅಲಾರಾಂ ಶಬ್ದಕ್ಕೆ ಇಷ್ಟವಿಲ್ಲದೆ ಎದ್ದರೆ, ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಬೇರೆ ರೀತಿಯಲ್ಲೇ ಎದ್ದೇಳ್ತಾನೆ. ಅವನು ಎದ್ದೊಡನೆ ಇಬ್ಬರು ಅತ್ಯಂತ ಸುಂದರವಾದ ಹುಡುಗಿಯರು ಅವನ ಮುಂದೆ ನಿಂತಿರ್ತಾರೆ. ಅವರ ಕೆಲಸವೇನೆಂದ್ರೆ ಬಾಸ್ ಎದ್ದೇಳುವ ಮೊದಲು ಆ ಕೊಠಡಿಯಲ್ಲಿ ಇರಬೇಕು. ಇನ್ನು ಕಿಮ್ ಜಾಂಗ್ ಉನ್ ಕಣ್ಣು ತೆರೆಯುತ್ತಿದ್ದಂತೆ ಸಿಹಿಯಾದ ನಗುವಿನೊಂದಿಗೆ ಅವನಿಗೆ ಗುಡ್ ಮಾರ್ನಿಂಗ್ ಹೇಳ್ಬೇಕು. ಆನಂತರ ಬೆಳಗಿನ ನಿಜವಾದ ಆನಂದ ಆರಂಭವಾಗ್ತದೆ. ಕಿಮ್ ಜಾಂಗ್ ಉನ್ ಬೆಡ್ ನಿಂದ ಇಳಿಯುತ್ತಿದ್ದಂತೆ ಅವನು ಕಾಲಿಗೆ ಧರಿಸುವ ಚಪ್ಪಲಿಗಳು ಸಾಮಾನ್ಯವಾದವುಗಳಲ್ಲ. ಅವು ಅರೇಬಿಯಾ ದೇಶದಿಂದ ಆಮದು ಮಾಡಿಕೊಂಡ ಬೆಲ್ಗಾ ಶೈಲಿಯ ಸೂಪರ್ ಪ್ರೀಮಿಯಂ ಚಪ್ಪಲಿಗಳು. ವಿಶೇಷವೇನೆಂದ್ರೆ ಅವುಗಳನ್ನ ಕೂಡ ಆ ಹುಡುಗಿಯರೇ ತೊಡಿಸ್ತಾರೆ. ಆ ಚಪ್ಪಲಿಗಳ ಬೆಲೆಯನ್ನ ಕೇಳಿದ್ರೆ ನೀವು ಆಘಾತಕ್ಕೊಳಗಾಗುವಿರಿ. ಸಾಮಾನ್ಯ ಬೆಲ್ಗಾ ಚಪ್ಪಲಿಗಳ ಬೆಲೆ 10,000ದಿಂದ 15,000 ಇರಬಹುದು. ಆದ್ರೆ ಕಿಮ್ಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಚಪ್ಪಲಿಗಳ ಬೆಲೆ 20 ಲಕ್ಷದವರೆಗೂ ಇರ್ತದೆ. ಹೌದು, 20 ಲಕ್ಷ ರೂಪಾಯಿಗಳು ಕೇವಲ ಒಂದು ಜೊತೆ ಚಪ್ಪಲಿಗಳಿಗೆ, ಅದು ಕೂಡ ಕೇವಲ ಬೆಳಗಿನ ಜಾವದಲ್ಲಿ ಧರಿಸಲು. ಚಪ್ಪಲಿಗಳು ಸರಿ, ಆದ್ರೆ ಅವುಗಳನ್ನ ಹುಡುಗಿಯರೇ ಏಕೆ ತೊಡಿಸುತ್ತಾರೆ ಎಂದು ನೀವು ಯೋಚಿಸುತ್ತಿರಬಹುದು. ಆದ್ರೆ ಇದಕ್ಕೆ ಒಂದು ಸಣ್ಣ ಕತೆ ಇದೆ ಕೇಳಿ. ಒಮ್ಮೆ ಈ ಕೆಲಸಕ್ಕಾಗಿ ಹುಡುಗರನ್ನ ನೇಮಿಸಲಾಗಿತ್ತು. ಆದ್ರೆ ಒಂದಿನ ಒಬ್ಬ ಹುಡುಗ ಕಿಮ್ಗೆ ಚಪ್ಪಲಿಗಳನ್ನ ತಪ್ಪಾಗಿ ತೊಡಿಸಿದ. ಆಗ ತಕ್ಷಣ ಕಿಮ್ನ ಕೋಪ ಆಕಾಶವನ್ನ ಮುಟ್ಟುತ್ತೆ. ಅವನು ತಕ್ಷಣ ಆ ಹುಡುಗರನ್ನ ತನ್ನ ಕೊಠಡಿಯಿಂದ ಹೊರಗೆ ಎಸೆದ. ಅಷ್ಟಕ್ಕೆ ನಿಲ್ಲಲಿಲ್ಲ. ಮರುದಿನ ಬೆಳಗ್ಗೆಯಿಂದ ಆ ಹುಡುಗರು ಎಂದಿಗೂ ಎಲ್ಲಿಯೂ ಕಾಣಿಸಲಿಲ್ಲ. ಇಷ್ಟೇ ಅಲ್ಲದೆ ಸರ್ಕಾರದ ದಾಖಲೆಗಳಲ್ಲಿಯೂ ಕಾಣಿಸಲಿಲ್ಲ. ಉತ್ತರ ಕೊರಿಯಾದಲ್ಲಿ ಯಾವ ತಪ್ಪನ್ನು ಕ್ಷಮಿಸುವುದಿಲ್ಲ ಎಂದು ಹೇಳಲಾಗುತ್ತೆ. ಆ ದಿನ ಅದು ರುಜುವಾಯಿತು. ನೀವು ಹಳೆಯ ಕಾಲದ ರಾಜರ ಕಥೆಗಳನ್ನ ಕೇಳಿರಬಹುದು. ಅವರ ರಾಜಭವನಗಳಲ್ಲಿ ಒಂದು ಪ್ರತ್ಯೇಕ ಸ್ಥಳವನ್ನ ಅಂತಃಪುರ ಎಂದು ಕರೆಯುತ್ತಿದ್ದರು. ಅಲ್ಲಿ ಹಲವಾರು ಹುಡುಗಿಯರನ್ನ ಇಡಲಾಗುತ್ತಿತ್ತು. ರಾಜ ಯಾವಾಗ ಬೇಕಾದರೂ ಯಾವ ಹುಡುಗಿಯನ್ನಾದರೂ ತನ್ನ ಬಳಿಗೆ ಕರೆಯುತ್ತಿದ್ದ. ಆಕೆಯ ಇಷ್ಟಕ್ಕೆ ವಿರುದ್ಧವಾಗಿ ಸಾಮಾನ್ಯ ವ್ಯಕ್ತಿಯೊಬ್ಬ ಊಹಿಸಲಾಗದ ಎಲ್ಲವನ್ನ ಆಕೆ ಭರಿಸಬೇಕಾಗಿತ್ತು. ಈ ವಿಷಯಗಳು ಈಗ ಇತಿಹಾಸದ ಪುಸ್ತಕಗಳಲ್ಲಿ ಉಳಿದಿವೆ. ಆದ್ರೆ ದುರದೃಷ್ಟವಶಾತ್ ಕೆಲವು ಕಡೆ ಈ ಇತಿಹಾಸ ಇನ್ನೂ ನಿಂತಿಲ್ಲ. ಅದಕ್ಕೆ ಅತ್ಯಂತ ಭಯಾನಕ ಉದಾಹರಣೆ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್. ಅವನ ಆನಂದಕ್ಕಾಗಿ ಒಂದು ರಹಸ್ಯ ಘಟಕವನ್ನ ರಚಿಸಲಾಗಿದೆ. ಇದನ್ನ ಪ್ಲೆಜರ್ ಸ್ಕ್ವಾಡ್ ಎಂದು ಕರೆಯಲಾಗುತ್ತೆ.
ಹೌದು, ಇದು ಕೇವಲ ಗಾಳಿ ಸುದ್ದಿಯಲ್ಲ. ಇದು ಆ ರಾಜಭವನದ ಭದ್ರತೆಗಾಗಿ ಇರಿಸಲಾಗಿದ್ದವರಿಂದ ಹೊರಬಂದ ಸತ್ಯ. ಈ ಘಟಕಕ್ಕೆ ಆಯ್ಕೆಯಾದ ಹುಡುಗಿಯರ ವಯಸ್ಸನ್ನ ಕೇಳಿದ್ರೆ ಮನಸ್ಸು ಕಂಪಿಸುತ್ತೆ. ಈ ಹುಡುಗಿಯರಿಗೆ ಸರ್ವಾಧಿಕಾರಿಗೆ ಸೇವೆ ಸಲ್ಲಿಸಲು ವಿಶೇಷ ತರಬೇತಿಯನ್ನ ನೀಡಲಾಗ್ತದೆ. ಕಿಮ್ ಯಾವಾಗ ಬೇಕಾದರೂ ಯಾರನ್ನಾದರೂ ತನ್ನ ಬಳಿಗೆ ಕರೆಸಿಕೊಳ್ತಾನೆ. ಒಮ್ಮೆ ಆಯ್ಕೆಯಾದ ನಂತರ ಅವರ ಜೀವನವು ಎಂದಿನಂತೆ ಸಾಮಾನ್ಯವಾಗಿರೋದಿಲ್ಲ. ನಿನ್ನನ್ನ ಕರೆದಿದ್ದಾರೆ ಎಂಬ ಮಾತು ಕೇಳಿದ ತಕ್ಷಣ ಆ ಹುಡುಗಿಯ ಜಗತ್ತು ಅಲ್ಲಿಗೆ ನಿಲ್ತದೆ. ಏಕೆಂದ್ರೆ ಆನಂತರ ಬರುವ ರಾತ್ರಿಯು ಬಹುಶಃ ಆಕೆಯ ಜೀವನದಲ್ಲಿ ಅತ್ಯಂತ ದೀರ್ಘ ಮತ್ತು ಭಯಾನಕ ರಾತ್ರಿಯಾಗಿರ್ತದೆ ಎಂದು ಆಕೆಗೂ ತಿಳಿದಿರ್ತದೆ. ಆದ್ರೆ ಈ ಸಮಸ್ಯೆ ಈ ಹುಡುಗಿಗೆ ಮಾತ್ರ ಸೀಮಿತವಾಗಿಲ್ಲ. ಸರ್ವಾಧಿಕಾರಿಗೆ ಏನಾದ್ರೂ ಸ್ವಲ್ಪ ಇಷ್ಟವಾಗದಿದ್ರೆ ಆಕೆಯ ಜೀವನವಷ್ಟೇ ಅಲ್ಲ, ಆಕೆಯ ಸಂಪೂರ್ಣ ಕುಟುಂಬವು ಕಾಣೆಯಾಗ್ತದೆ. ಉತ್ತರ ಕೊರಿಯಾದಲ್ಲಿ ಅಧಿಕಾರವನ್ನ ವಿರೋಧಿಸುವುದೆಂದ್ರೆ ನಿಮ್ಮ ಅಸ್ತಿತ್ವವನ್ನೇ ಕಸಿದುಕೊಳ್ಳುವುದು. ಈಗ ಊಹಿಸಿಕೊಳ್ಳಿ, ಒಬ್ಬ ಸೈನಿಕ ಈ ವಿಷಯಗಳನ್ನ ವಿಶ್ವಕ್ಕೆ ಹೇಳಲು ಪ್ರಯತ್ನಿಸಿದಾಗ ಆ ಸರ್ವಾಧಿಕಾರಿ ಏನು ಮಾಡಿರಬಹುದು? ಆ ಸೈನಿಕನನ್ನ ಹಿಡಿದು ಅವನನ್ನ ರಾಜಭವನದಲ್ಲೇ ಫಿಶ್ ಟ್ಯಾಂಕ್ ನಲ್ಲಿ ಶಾರ್ಕ್ಗಳ ಮಧ್ಯದಲ್ಲಿ ಎಸೆಯುತ್ತಾರೆ ಎಂದು ಹೇಳಲಾಗಿದೆ. ಹೌದು, ಜೀವಂತವಾಗಿರುವ ವ್ಯಕ್ತಿಯನ್ನ ಶಾರ್ಕ್ಗಳ ಮಧ್ಯದಲ್ಲಿ ಸಿನಿಮಾದಲ್ಲಿ ಖಳನಾಯಕನಂತೆ ಎಸೆಯುತ್ತಾರೆ. ಆದ್ರೆ ಇದು ಸಿನಿಮಾವಲ್ಲ, ಇದು ನೈಜ ಜೀವನ. ಇದನ್ನ ಕಿಮ್ ಜಾಂಗ್ ಉನ್ ಮಾಡಿದ್ದಾನೆ. ಅವನ ಐಷಾರಾಮಿ ಅರಮನೆಯಲ್ಲಿ ಕೆಲಸ ಮಾಡುವ ಹುಡುಗಿಯರು ಕೇವಲ ಅಲಂಕಾರದ ಭಾಗವಲ್ಲ, ಒಂದು ವಿಶೇಷ ಉದ್ದೇಶಕ್ಕಾಗಿ ನೇಮಕಗೊಂಡವರು. ಕಿಮ್ನ ಪ್ರತಿ ಮೂಡ್, ಪ್ರತಿ ಆಸೆ, ಪ್ರತಿ ಕ್ಷಣದಲ್ಲಿ ಭಾಗವಾಗಲು ಮಾತ್ರ. ಬೆಳಗ್ಗೆ ಅವನು ಸರಳವಾಗಿ ಸ್ನಾನ ಮಾಡ್ತಾನೆ. ಆದ್ರೆ ಮೂಡ್ ಚೆನ್ನಾಗಿದ್ರೆ ಅವನೊಂದಿಗೆ ಸ್ನಾನ ಮಾಡಲು ಹುಡುಗಿಯರಿಗೆ ಕರ್ತವ್ಯವಿರ್ತದೆ. ಅವರು ಅವನಿಗೆ ಸ್ನಾನ ಮಾಡಿಸಿ ಮೃದುವಾದ ಟವಲ್ನಿಂದ ಒರೆಸಿ ಆನಂತರ ಡ್ರೆಸ್ ಅಪ್ ಆಗುವ ಸಮಯ ಬರ್ತದೆ. ಹೌದು, ಅವನು ಧರಿಸುವ ಉಡುಪುಗಳು ಕೂಡ ಸಾಮಾನ್ಯವಾದದ್ದಲ್ಲ, ಸರಳವಾದದ್ದಲ್ಲ. ಪ್ರತಿದಿನ ವಿಶೇಷ ಉಡುಪುಗಳು. ಅವುಗಳನ್ನ ವೃತ್ತಿಪರ ವಿನ್ಯಾಸಕರು ವಿನ್ಯಾಸಗೊಳಿಸಿರ್ತಾರೆ. ಅವುಗಳನ್ನ ಕಿಮ್ಗೆ ಧರಿಸುವ ಕೆಲಸವು ಆ ಹುಡುಗಿಯರದ್ದೇ ಆಗಿರುತ್ತೆ. ಆನಂತರ ಕಿಮ್ ತಿಂಡಿಗೆ ಹೋಗ್ತಾನೆ. ಒಂದು ಅದ್ಭುತವಾದ ಊಟದ ಟೇಬಲ್ ಅವನಿಗಾಗಿ ಕಾಯುತ್ತಿರುತ್ತೆ. ಅದು ಈಜಿಪ್ಟ್ನಿಂದ ಆಮದು ಮಾಡಿಕೊಂಡದ್ದು. ಅದರ ಮೇಲೆ ಅವನ ರಾಜರಿಕತೆಯ ಗುರುತಾಗಿ ಮಿಂಚುವ ಪ್ಲಾಟಿನಂ ತಟ್ಟೆಗಳಿರ್ತವೆ. ತಿಂಡಿಯಲ್ಲಿ ಅವನು ಸಾಮಾನ್ಯವಾಗಿ ಕುದಿಸಿದ ಮೊಟ್ಟೆಗಳು, ವಿಶೇಷವಾಗಿ ಗ್ರಿಲ್ ಮಾಡಿದ ಮೀನು, ಹೆಲ್ದಿ ಫುಡ್, ಫ್ರೆಶ್ ಜ್ಯೂಸ್ ತೆಗೆದುಕೊಳ್ತಾನೆ. ಮಧ್ಯಾಹ್ನದ ಊಟದ ಸಮಯ ಬಂದಾಗ ಅವನಿಗಾಗಿ ವಿಶೇಷ ಆಹಾರವನ್ನ ವ್ಯವಸ್ಥೆಗೊಳಿಸಲಾಗಿರ್ತದೆ. ಲಘು ಆಹಾರ, ಡ್ರೈ ಫ್ರೂಟ್ಸ್, ಒಂದು ಸ್ಪೆಷಲ್ ಚಾಕ್ಲೇಟ್ ಅವನ ಮೆನುವಿನಲ್ಲಿರ್ತದೆ. ಅಲ್ಲಿ ಎಲ್ಲವೂ ಅವನ ಮೂಡ್ಗೆ ಅನುಗುಣವಾಗಿ ನಿರ್ಧರಿಸಲಾಗ್ತದೆ. ಊಟ ಪೂರ್ಣಗೊಂಡ ನಂತರ ಕನಿಷ್ಠ 2 ರಿಂದ 3 ಗಂಟೆಗಳ ಕಾಲ ನಿದ್ದೆ ಮಾಡುವುದು ಅವನ ದೈನಂದಿನ ದಿನಚರಿಯ ಒಂದು ಭಾಗ. ತಪ್ಪಾಗಿ ಅವನು ನಿದ್ದೆ ಮಾಡುವ ಸಮಯದಲ್ಲಿ ಯಾರಾದ್ರೂ ತೊಂದರೆ ಮಾಡಿದ್ರೆ ಅವನಿಗೆ ತೀವ್ರ ಶಿಕ್ಷೆ ಇರುತ್ತದೆ. ಸಂಜೆ ಅವನು ನಿದ್ದೆಯಿಂದ ಎದ್ದ ನಂತರ ಮತ್ತೆ ವೇಳಾಪಟ್ಟಿ ಆರಂಭವಾಗ್ತದೆ. ಕೆಲವು ಅಧಿಕೃತ ಸಭೆಗಳ ವೇಳಾಪಟ್ಟಿಗಳು, ಮತ್ತೆ ಕೆಲವೊಮ್ಮೆ ಯಾವುದಾದ್ರೂ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದನ್ನ ಮಾಡ್ತಾನೆ. ಆದ್ರೆ ಇವೆಲ್ಲವೂ ಕೂಡ ಈ ವೇಳಾಪಟ್ಟಿಯಲ್ಲೇ ಇರ್ತವೆ. ಏಕೆಂದ್ರೆ ತಪ್ಪಾಗಿ ಅವನು ಹೋಗುವ ದಾರಿಯಲ್ಲಿ ಅಥವಾ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಯಾವುದಾದ್ರೂ ವಿಡಿಯೋ ಫುಟೇಜ್ನಲ್ಲಿ ಯಾರಾದ್ರೂ ಒಬ್ಬ ಹುಡುಗಿ ಇಷ್ಟವಾದ್ರೆ ಕತೆ ಯೂಟರ್ನ್ ತಿರುಗ್ತದೆ. ಆನಂತರ ಒಂದೇ ಒಂದು ಗುರಿ, ಆ ಹುಡುಗಿಯನ್ನ ಆ ಅರಮನೆಗೆ ಕರೆತರಬೇಕು. ಮೊದಲಿಗೆ ಕಿಮ್ ಅಲ್ಲಿರುವ ಅಧಿಕಾರಿಗಳಿಗೆ ಸಂಕೇತ ನೀಡ್ತಾನೆ. ಆನಂತರ ಆ ಹುಡುಗಿಗೆ ಸಂಬಂಧಿಸಿದ ಎಲ್ಲಾ ಡೇಟಾವನ್ನ ಸಂಗ್ರಹಿಸ್ತಾರೆ. ಆ ಹುಡುಗಿಯ ಕುಟುಂಬ ಆನಂತರ ಆಕೆಗೆ ಸರ್ಕಾರಿ ಉದ್ಯೋಗವನ್ನ ಆಫರ್ ಮಾಡ್ತಾರೆ. ಆನಂತರ ಸಣ್ಣ ಸಣ್ಣ ಷರತ್ತುಗಳನ್ನ ತೋರಿಸುತ್ತಾ ಕಿಮ್ ಜಾಂಗ್ ಉನ್ ಜೊತೆ ಇರಲು, ಕೆಲಸ ಮಾಡಲು ಕರೆಯಲಾಗುತ್ತೆ. ಒಮ್ಮೆ ಆಕೆ ಅರಮನೆಯೊಳಗೆ ಬಂದ ನಂತರ ಉಳಿದ ಕಥೆಯನ್ನ ಹೇಳುವ ಅಗತ್ಯವಿಲ್ಲ. ಉತ್ತರ ಕೊರಿಯಾದಲ್ಲಿ ಕಿಮ್ ಜಾಂಗ್ ಉನ್ನನ್ನ ಕೇವಲ ಒಬ್ಬ ನಾಯಕನಾಗಿ ಮಾತ್ರವಲ್ಲ, ಒಬ್ಬ ಜೀವಂತ ದೇವರಂತೆಯೂ ನೋಡ್ತಾರೆ. ಅವನ ಜನರ ಮನಸ್ಸಲ್ಲಿ ಅವರ ಸರ್ವಾಧಿಕಾರಿ ಏನು ಹೇಳಿದರೂ ಅದು ಆದೇಶವಲ್ಲ, ಒಂದು ವರವೆಂದು ಆಳವಾಗಿ ಬೇರೂರಿದೆ. ಅವನ ಸಂತೋಷವೇ ದೇಶದ ಅತಿ ದೊಡ್ಡ ಜವಾಬ್ದಾರಿ ಎಂದು ಜನರು ನಂಬುತ್ತಾರೆ. ಇನ್ನು ಹುಡುಗಿಯರ ವಿಷಯಕ್ಕೆ ಬಂದ್ರೆ ಪರಿಸ್ಥಿತಿಯು ತುಂಬಾ ಭಿನ್ನವಾಗಿರುತ್ತದೆ. ಅವರಿಗೆ ಕಿಮ್ ಜಾಂಗ್ ಉನ್ನ ಸಂತೋಷವೆಂದ್ರೆ ಘೋಷಿತವಾಗದ ಒಂದು ಆದೇಶದಂತಿರುತ್ತದೆ. ಅದನ್ನ ಒಪ್ಪಿಕೊಳ್ಳದಿರುವುದು ಅಸಾಧ್ಯ ಮತ್ತು ಅದು ಸುರಕ್ಷಿತವೂ ಅಲ್ಲ. ಅಲ್ಲಿನ ಸಮಾಜದಲ್ಲಿ ದೇಶದ ನಾಯಕ, ದೇಶದ ರಕ್ಷಕ ಯಾರನ್ನಾದ್ರೂ ತನ್ನ ಬಳಿಗೆ ಕರೆದ್ರೆ ಅದು ಹೆಮ್ಮೆ ಪಡಬೇಕಾದ ವಿಷಯ, ಪ್ರಶ್ನೆ ಕೇಳಲು ಕಾರಣವಲ್ಲ ಎಂಬ ಭಾವನೆ ಚೆನ್ನಾಗಿ ಹರಡಿದೆ. ಆದರೆ ಸತ್ಯ ಏನಂದ್ರೆ ಈ ಹೆಮ್ಮೆಯ ಹಿಂದೆ ಒಂದು ಕತ್ತಲೆ ಇದೆ. ಅದು ಸಾಮಾನ್ಯ ವ್ಯಕ್ತಿಯ ಕಲ್ಪನೆಗೆ ಮೀರಿದ ಒಂದು ಒತ್ತಡ,
ಒಬ್ಬ ಹುಡುಗಿಗೆ ಕಿಮ್ ಜಾಂಗ್ ಉನ್ ಬಳಿಗೆ ಬಾ ಎಂಬ ಆದೇಶ ಬಂದ್ರೆ ಆಕೆ ಒಪ್ಪಿಕೊಳ್ಳದಿದ್ರೆ ಅದು ಬಹುಶಃ ಆಕೆಯ ಕೊನೆಯ ಮಾತಾಗಬಹುದು. ಒಪ್ಪಿಕೊಳ್ಳದಿರುವುದೆಂದ್ರೆ ಅಲ್ಲಿ ಕೇವಲ ಒಪ್ಪಿಕೊಳ್ಳದಿರುವುದಷ್ಟೇ ಅಲ್ಲ, ಆಕೆಯ ಜೀವನವನ್ನೇ ಒಪ್ಪಿಕೊಳ್ಳದಿರುವಂತೆ. ಆದ್ದರಿಂದ ಅಲ್ಲಿ ಒಪ್ಪಿಕೊಳ್ಳದಿರುವ ಆಯ್ಕೆಯೇ ಇಲ್ಲ. ಇಲ್ಲಿನ ಹುಡುಗಿಯರಿಗೆ ಇವೆಲ್ಲವೂ ಗೊತ್ತಿದೆ, ಆದ್ರೂ ಅವರು ತುಂಬಾ ಮೌನವಾಗಿರ್ತಾರೆ. ಏಕೆಂದ್ರೆ ಅಲ್ಲಿ ಮಾತನಾಡಿದ್ರೆ ಅವರು ಕಳೆದುಕೊಳ್ಳಬೇಕಾದದ್ದು ತುಂಬಾ ಮೌಲ್ಯಯುತವಾಗಿರ್ತದೆ. ಆದ್ದರಿಂದ ಅವರೆಲ್ಲರೂ ಮೌನವಾಗಿರುವುದೇ ಒಳ್ಳೆಯದೆಂದು ಭಾವಿಸ್ತಾರೆ. ಒಂದೆಡೆ ದೇಶ ಆರ್ಥಿಕ ವಿನಾಶದ ಅಂಚಿನಲ್ಲಿರುವಾಗ ಮತ್ತೊಂದೆಡೆ ಕಿಮ್ ಜಾಂಗ್ ಉನ್ನ ಜೀವನ ಶೈಲಿಯು ವಿಶ್ವದ ಅತ್ಯಂತ ಶ್ರೀಮಂತರ ಐಷಾರಾಮಿ ಜೀವನದಂತಿರ್ತದೆ. ಆದ್ರೆ ಇವೆಲ್ಲವನ್ನ ಕೇಳಿದ ನಂತರ ಕಿಮ್ಗೆ ಇಷ್ಟೊಂದು ಹಣ ಎಲ್ಲಿಂದ ಬರುತ್ತೆ ಎಂಬ ಪ್ರಶ್ನೆ ಬರಬಹುದು. ಅದಕ್ಕೆ ಒಂದೇ ಒಂದು ಉತ್ತರ, ನಥಿಂಗ್ ಇಸ್ ಲೀಗಲ್. ಚೀನಾದ ಮಾಧ್ಯಮಗಳು ಉತ್ತರ ಕೊರಿಯಾವು ವಿಶ್ವಾದ್ಯಂತ ಸೀಕ್ರೆಟ್ ಆಗಿರುವ ಸ್ಮಗ್ಲಿಂಗ್ ನೆಟ್ವರ್ಕ್ ನ ನಡೆಸ್ತಿದೆ ಎಂದು ಹೇಳ್ತವೆ. ವೆಪನ್ಸ್ ಡೀಲಿಂಗ್, ಡ್ರಗ್ಸ್ ಗೆ ಸಂಬಂಧಿಸಿದ ಇಂಟರ್ನ್ಯಾಷನಲ್ ಸಪ್ಲೈ, ಕೆಲವು ಸೀಕ್ರೆಟ್ ಟೆಕ್ನಿಕಲ್ ಡೀಲ್ ಎಲ್ಲವೂ ಕಿಮ್ ಜಾಂಗ್ ಉನ್ ತನ್ನ ಐಷಾರಾಮಿ ಜೀವನವನ್ನ ಆನಂದಿಸಲು ಬಳಸುವ ಆರ್ಥಿಕ ಮೂಲಗಳ ಒಂದು ಭಾಗ. ಈಗ ಸರ್ವಾಧಿಕಾರಿಯ ರಾತ್ರಿಗಳ ಬಗ್ಗೆ ಮಾತನಾಡೋಣ. ಚೀನಾದ ಮಾಧ್ಯಮ ವರದಿಗಳ ಪ್ರಕಾರ ಕಿಮ್ ಜಾಂಗ್ ಉನ್ ಪ್ರತಿ ವರ್ಷ $30 ಮಿಲಿಯನ್ ಅಂದ್ರೆ ಭಾರತೀಯ ಕರೆನ್ಸಿಯಲ್ಲಿ ಪ್ರತಿ ವರ್ಷ 250 ಕೋಟಿಗಿಂತ ಹೆಚ್ಚಿನ ಹಣವನ್ನ ಕೇವಲ ವೈನ್ ಆಮದು ಮಾಡಿಕೊಳ್ಳಲು ವ್ಯರ್ಥ ಮಾಡ್ತಾನೆ. ಅವನು ಏನು ಕುಡಿಯುತ್ತಾನೆ ಎಂಬ ಪ್ರಶ್ನೆ ಬರಬಹುದು. ಅವನ ರುಚಿ ಸಾಮಾನ್ಯ ಬ್ರ್ಯಾಂಡ್ನದ್ದಲ್ಲ. ಅವನು ಒಂದೊಂದು ಬಾಟಲಿಗೆ $1,00,000ಗಿಂತ ಹೆಚ್ಚಿನ ಬೆಲೆಯ ವೈನ್ ಬಾಟಲಿಗಳನ್ನ ಇಷ್ಟಪಡ್ತಾನೆ. ಈ ಬಾಟಲಿಗಳೇ ಪ್ರತಿ ರಾತ್ರಿ ಅವನ ಊಟದ ಟೇಬಲ್ ಮೇಲೆ ಇರ್ತವೆ. ಊಟದ ಬಗ್ಗೆ ಮಾತನಾಡಿದ್ರೆ ಅವನ ಆಹಾರದಲ್ಲೂ ರಾಜಸಿಕತೆ ಕಾಣ್ತದೆ. ಅವನು ವಿಶೇಷವಾಗಿ ಫಾರ್ಮಾ ಹ್ಯಾಮ್ ಎಂಬ ಇಟಾಲಿಯನ್ ಖಾದ್ಯವನ್ನ ಇಷ್ಟಪಡ್ತಾನೆ. ಈ ಖಾದ್ಯವನ್ನ ತಯಾರಿಸಲು ಅವನ ಬಳಿ ವಿಶೇಷವಾಗಿ ಒಬ್ಬ ಯುರೋಪಿಯನ್ ಶೆಫ್ ಇರ್ತಾನೆ. ಅವನನ್ನ ಕೇವಲ ಕಿಮ್ಗಾಗಿ ಮಾತ್ರ ನೇಮಿಸಿಕೊಳ್ಳಲಾಗಿದೆ. ಊಟದ ನಂತರ ಅವನ ದೈನಂದಿನ ದಿನಚರಿಯಲ್ಲಿ ಮತ್ತೊಂದು ವಿಷಯ ಸೇರಿಕೊಳ್ತದೆ, ಅದು ಲೈಟ್ ವಾಕಿಂಗ್ ಮತ್ತು ಸಿಗರೇಟ್. ಅವನ ಸಿಗರೇಟ್ ವಿಷಯದಲ್ಲೂ ಒಂದು ವಿಶೇಷತೆ ಇದೆ. ಒಂದು ಬಾಕ್ಸ್ ಸಿಗರೇಟ್ ನ ಬೆಲೆ ಸಾಮಾನ್ಯ ಉತ್ತರ ಕೊರಿಯಾದ ವ್ಯಕ್ತಿಯ ಒಂದು ತಿಂಗಳ ಸಂಪೂರ್ಣ ಆದಾಯಕ್ಕಿಂತಲೂ ಹೆಚ್ಚಿರ್ತದೆ. ಒಟ್ಟಾರೆಯಾಗಿ ಇಡೀ ವಿಶ್ವವು ನಿದ್ದೆಗೆ ಸಿದ್ಧವಾಗುವಾಗ, ರಾತ್ರಿ ಇನ್ನಷ್ಟು ಕತ್ತಲಾಗುವಾಗ ಕಿಮ್ ಜಾಂಗ್ ಉನ್ನ ದೈನಂದಿನ ದಿನಚರಿಯ ಕೊನೆಯ ಹಂತ ಆರಂಭವಾಗ್ತದೆ, ಅದು ನಿದ್ದೆ. ಆದ್ರೆ ಆ ನಿದ್ದೆ ಸಾಮಾನ್ಯ ವ್ಯಕ್ತಿಯ ನಿದ್ದೆಯಂತಿರೋದಿಲ್ಲ. ನಡಿಗೆಯಿಂದ ಹಿಂತಿರುಗಿದ ನಂತರ ಅತ್ಯಂತ ಸುಂದರವಾಗಿ ಅಲಂಕರಿಸಿದ ತನ್ನ ವೈಯಕ್ತಿಕ ಕೊಠಡಿಗೆ ಹೋಗ್ತಾನೆ. ಅಲ್ಲಿ ಆ ದಿನಕ್ಕಾಗಿ ಅವನು ಆಯ್ಕೆ ಮಾಡಿಕೊಂಡ ಹುಡುಗಿಯರು ಅವನಿಗಾಗಿ ಕಾಯುತ್ತಿರ್ತಾರೆ. ಕಿಮ್ ಜಾಂಗ್ ಉನ್ಗೆ ಮದುವೆಯಾಗಿದೆ, ಇದು ಈಗ ರಹಸ್ಯವೇನಲ್ಲ. ಅವನ ಪತ್ನಿ ರಿ ಸೋಲ್ಜು, ಅವರಿಗೆ 2 ಮಕ್ಕಳಿದ್ದಾರೆ. ಆದ್ರೂ ಅವನು ತನ್ನ ಕುಟುಂಬದೊಂದಿಗೆ ಕಳೆಯುವ ಸಮಯಕ್ಕಿಂತ ತನ್ನ ವೈಯಕ್ತಿಕ ಆನಂದಕ್ಕೆ ಹೆಚ್ಚಿನ ಮೌಲ್ಯವನ್ನ ನೀಡ್ತಾನೆ. ವೈದ್ಯರು ಅವನಿಗೆ ವೈನ್ ಮತ್ತೆ ಸಿಗರೆಟ್ ಗಳಿಂದ ದೂರ ಇರುವಂತೆ ಸಲಹೆ ನೀಡಿದ್ದಾರೆ ಎಂದು ಚೀನಾ ಮಾಧ್ಯಮಗಳಲ್ಲಿ ಸುದ್ದಿ ಬಂದಿತ್ತು. ಆದ್ರೆ ಅಲ್ಲಿ ಒಬ್ಬ ಸರ್ವಾಧಿಕಾರಿಯಾಗಿರುವಾಗ ವೈದ್ಯರ ಸಲಹೆಯನ್ನ ಹೇಗೆ ಪಾಲಿಸ್ತಾನೆ? ಈ ಚಟವನ್ನ ನಾನು ಬಿಡಲಾರೆ ಎಂದು ತನಗೆ ಇಷ್ಟವಾದದ್ದನ್ನ ಮಾಡ್ತಿದ್ದಾನೆ. ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೇನೆ. ನಿಮ್ಗೆ ಕಿಮ್ ಜಾಂಗ್ ಉನ್ ನಂತಹ ಜೀವನವನ್ನ ನಡೆಸುವ ಅವಕಾಶ ಬಂದ್ರೆ ನೀವು ಹೌದು ಎನ್ನುತ್ತೀರಾ ಅಥವಾ ಖಂಡಿತವಾಗಿಯೂ ಬೇಡ ಎನ್ನುತ್ತೀರಾ? ಆದ್ರೆ ಉತ್ತರ ನೀಡುವ ಮೊದಲು ಒಂದು ಕ್ಷಣ ತಡೆದು ಆ ದೇಶದ ಬಗ್ಗೆ ಯೋಚಿಸಿ. ಅಲ್ಲಿ ಜನರು ಈ ಸರ್ವಾಧಿಕಾರಿಯ ಕೆಳಗೆ ಪ್ರತಿದಿನ ತೊಂದರೆಗೊಳಗಾಗ್ತಿದ್ದಾರೆ. ಅಲ್ಲಿ ಜನರು ಆಹಾರಕ್ಕಾಗಿ ಹಂಬಲಿಸುತ್ತಿದ್ದಾರೆ, ಒಂದು ಹೊತ್ತಿನ ಊಟಕ್ಕಾಗಿ ಆತುರದಿಂದ ಕಾಯುತ್ತಿದ್ದಾರೆ. ಅಲ್ಲಿ ಆಸ್ಪತ್ರೆಗಳಲ್ಲಿ ಔಷಧಗಳಿಲ್ಲ, ಮನೆಗಳಲ್ಲಿ ಆಸೆ ಇಲ್ಲ. ಈಗ ಯೋಚಿಸಿ, ಇದು ಕೇವಲ ಸರ್ವಾಧಿಕಾರವಲ್ಲ, ಮಾನವೀಯತೆಗೆ ವಿರುದ್ಧವಾದ ಅತಿ ದೊಡ್ಡ ಅಪರಾಧವಲ್ಲವೇ? ಈಗ ನಿಮಗೆ ಏನು ಅನಿಸಿತು ಎಂಬುದನ್ನ ಕಮೆಂಟ್ಗಳಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಆಸಕ್ತಿಯಾದ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.